ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಟೈಮ್ ಬಂದು ಸಂಜೆ ಆಗಿದೆ, ಒಂದು 6:30 ಆಗಿದೆ ಅನಿಸುತ್ತೆ. ಟೈಮ್ ಸರಿ ನೋಡ್ಕೊಂಡಿಲ್ಲ, ನಾವು ಬ್ಯುಸಿಲಿದ್ದೀವಿ ನೋಡಿ ಫ್ರೆಂಡ್ಸ್. ಅಡುಗೆ ಮಾಡೋ ಬ್ಯುಸಿಲಿದ್ದೀವಿ, ಬೇಗ ಅಡುಗೆ ಮಾಡ್ತಾಯಿದ್ದೀವಿ. ಯಾಕಂದರೆ ಸ್ವಲ್ಪ ಹೊರಗೆ ಹೋಗೋದಿದೆ. ಆ್ಯಕ್ಚುಲಿ ನಾನು ಕಮ್ಮಿ ಪರ್ಸೆಂಟಲ್ಲಿ ಅಡುಗೆ ಮಾಡಿದ್ದೀನಿ, ಒಂದು 20% ಹೆಲ್ಪ್ ಮಾಡಿದ್ದೀನಿ. ಎಲ್ಲ ಇವರೇ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ಗೈಸ್. ನೋಡಿ, ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಎಲ್ಲನೂ ನಾನು ಹೇಳಿದೆ, ಎಲ್ಲನೂ ಹಚ್ಕೊಟ್ಟೆ, ರುಬ್ಕೊಟ್ಟೆ, ಎಲ್ಲನೂ ಇವರೇ ಮಾಡ್ತಾಯಿದ್ದಾರೆ. ಈಗ ಎಲ್ಲರೂ ಹಚ್ಕೊಟ್ಟಿರೋದು ರುಬ್ಕೊಟ್ಟಿರೋದು ಕಷ್ಟ, ಹಾಕೋದು ಈಸಿ. ನಿಮ್ಗೆ ಈಸಿ ವೇ ಕೊಟ್ಟಿದ್ದೀನಿ ಅಡುಗೆ ಮಾಡೋಕ್ಕೆ. ಗೊತ್ತು ಅಂತ ಯಾರು ಹೇಳಿದ್ದು? ಅದೆಲ್ಲ ಹಾಕಿ ಇದೆಯಲ್ಲ, ಅದು ಇರೋದು ಇಂಪಾರ್ಟೆಂಟ್. ಉಪ್ಪು ಖಾರ ಇಂಪಾರ್ಟೆಂಟ್. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ. ಟೇಸ್ಟ್ ಮಾಡ್ತೀರಾ? ನೀವೇ ಟೇಸ್ಟ್ ಮಾಡಿ. ಹಾಂ, ಸುಡುತ್ತೆ ನೋಡು. ಕರೆಕ್ಟ್ ಇದೆಯಾ? ಏನೇನು ಈ ಥರ ಹಾಕ್ಬಿಟ್ಟಿದ್ದೀರಾ? ನಾವು ಅಂದರೆ ಲೆಕ್ಕ ಅಂದರೆ ಲೆಕ್ಕ. ಇದೆಲ್ಲ ಕ್ವಾಂಟಿಟಿ ಎಲ್ಲ ಕರೆಕ್ಟ್ ಇದೆಯಾ? ತೆಳು ಗಟ್ಟಿ ನೋಡಿ, ಹಿಂಗಿರ್ಬೇಕಾ? ಇನ್ನೂ ತೆಳು ಇರಬೇಕಾ ನಿಮಗೆ? ಸಾಕು, ಅದೇ ಗಟ್ಟಿ ಆಗುತ್ತೆ ಆಮೇಲೆ. ಊಟ ಮಾಡೋ ಅಷ್ಟೊತ್ತಿಗೆ. ಹೌದು. ಓಕೆ, ಇವಾಗ ಮೊಟ್ಟೆ ಹಾಕ್ತೀರಾ? ಮೊಟ್ಟೆ ಬಿಡ್ತೀನಿ. ಗೈಸ್, ನಾನು ಒಂದು ಹಳೆ ಬ್ಲಾಗ್ ನೋಡಿದ್ದೆ ನಿಮ್ಮದು. ಏನಂದರೆ, ಮೊಟ್ಟೆ ಇರಿ ಒಂದು ನಿಮಿಷ, ಒಂದೊಂದು ಸ್ವಲ್ಪ ಕುದೀಲಿ, ಇನ್ನೊಂದು 2 ಮಿನಿಟ್ಸ್ ಕುದೀಲಿ. ಏನಂದರೆ, ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ರು ರಮ್ಯಾಕ. ನೀವು ಇದೇ ಪ್ಲೇಸಲ್ಲಿ ನಿಂತ್ಕೊಂಡು ಮೊಟ್ಟೆ ಬಿಡ್ತಾಯಿದ್ರಿ. ಹಾಂ, ಮೊಟ್ಟೆ ಬಿಡ್ತಾಯಿದ್ರಿ ಸಾಂಬಾರಿಗೆ. ಆವಾಗ ರಮ್ಯಕ್ಕೆ ಏನಂದ್ರೆ ಗೊತ್ತಾ, ನನ್ನ ತಮ್ಮ ಮೊಟ್ಟೆ ಹಾಕ್ತಾಯಿದ್ದೇನೆ, ಮೊಟ್ಟೆ ಹಾಕ್ತಾಯಿದ್ದಾನೆ ಅಂದರು. ಅದಕ್ಕೆ ನೀವು ನನಗೇಲಾಗುತ್ತೆ ಮೊಟ್ಟೆ ಹಾಕೋಕ್ಕೆ ಅಂತಂದ್ರಿ. ಇನ್ನೂ ನೆನಪಿದೆ, ಈಗ ರೀಸೆಂಟಾಗಿ ನೋಡಿದೆ ಮದುವೆಗೂ ಮುಂಚೆ. ಅವಾಗ ಹಾಕಿದ್ದು ಈಗ ಹಾಕ್ತಾಯಿದ್ದೀರಾ? ನೀವು ಎಲ್ಲಿ ಹೊರಗೆ ಹೋಗೋದು? ಗೊತ್ತಿಲ್ಲ, ಎಲ್ಲಾದರೂ ಹೋಗೋಣ. ಓಕೆ. ಓಕೆ ಗೈಸ್, ನೋಡಿ ಮೊಟ್ಟೆ ನೀಟಾಗಿ ಹಾಕಿ. ಹಾಂ, ನನಗೆ ಬರಲ್ಲ. ಅಲ್ಲಿ ಕವರ್ ಒಳಗೆ ಹಾಕಿ, ಕವರ್ ಕೊಟ್ಟಿರೋದೇನಕ್ಕೆ? ಸುತ್ತ ಹಾಕಿ, ಒಂದೇ ಆಂಗಲ್, ಒಂದೇ ಪ್ಲೇಸಲ್ಲಿ ಹಾಕ್ತಾಯಿದ್ದೀರಾ? ಕಷ್ಟ ಆಗ್ತಾಯಿದೆಯಾ? ಮೊಟ್ಟೆ ಹಾಕೋದು ಕಷ್ಟ ಅಂದರೆ ಜಗತ್ತಲ್ಲಿ ಏನು ಮಾಡೋಕ್ಕಾಗುತ್ತೆ? ಹೌದಲ್ವಾ? ಯು ಆರ್ ರೈಟ್. ಆಮೇಲೆ ಏನು ಗೊತ್ತಾ, ಈ ವೆಜ್ ಸಾಂಬಾರು ಕಂಪೇರ್ ಮಾಡಿದ್ರೆ ಇದು ಮೊಟ್ಟೆ ಸಾಂಬಾರು ತುಂಬ ಈಸಿ, ಬೇಗ ಮಾಡಿಬಿಡ್ಬೋದು. ಹಾಂ, ಚೆನ್ನಾಗಿರುತ್ತೆ. ಹೌದು. ಫೈನಲಿ ಮುಗಿಸಿದ್ರು ಗೈಸ್. ಹಾಂ, ಫೈನಲಿ ಮುಗಿಸಿದ್ರಿ. ಹ್ಯಾಂಡ್ ವಾಶ್ ಮಾಡಿಕೊಂಡು ಇದ್ರ ಪಾಡಿಗೆ ಇದಾಗುತ್ತೆ. ನೋಡೋಣ, ಇದು ಇನ್ನೊಂದು 2 ಮಿನಿಟ್ಸ್, ಇನ್ನೊಂದು 5 ಮಿನಿಟ್ಸ್ ಮೊಟ್ಟೆ ಹೇಗೆ ರೌಂಡ್ ಶೇಪಲ್ಲೇ ಇದೆಯಾ, ಎಲ್ಲ ಬಿಟ್ಕೊಬಿಟ್ಟಿದೆಯಾ ಚೆಕ್ ಮಾಡೋಣ ಗೈಸ್. ಓಕೆನಾ? ಏನು ಮಾಡ್ಬೋದು ಅಂದರೆ, ಇದಿರುತ್ತಲ್ಲ ಸೌಟ್ ಹೊಡೆಯೋದು, ಒಂದೊಂದು ಕಡೆ ಬಿಡೋದು. ಅಲ್ವಾ? ಹಂಗೂ ಮಾಡ್ಬೋದು. ನಾನು ಒಂದು ಸಣ್ಣ ಬೌಲ್ ತೊಗೊಂಡು ಅದರಲ್ಲಿ ಬಿಟ್ಟಿದ್ದೆ ಲಾಸ್ಟ್ ಟೈಮು. ಏನು ಈ ಥರ ಐಡಿಯಾ ಇಟ್ಕೊಂಡಿದ್ದೀರಾ? ಗೈಸ್, ಹೊರಟಿದ್ದೀವಿ. ಇದಕ್ಕೂ ಮುಂಚೆ ನಾವು
ಸಾಂಬಾರಿಗೆ ಮೊಟ್ಟೆ ಹೇಗೆ ಕರೆಕ್ಟಾಗಿ ಬಂತ ಅಂತ ತೋರ್ಸಕ್ಕೆ ವ್ಯೂವರ್ಸ್ನ ಮರ್ತ್ಬಿಟ್ವಿ ಗೈಸ್. ರೆಡಿ ಆಗೋ ಅರ್ಜೆಂಟಲ್ಲಿ, ಯಾಕಂದರೆ ಕತ್ಲೆ ಆಗಿಬಿಡುತ್ತೆ ನಾವು ಬರೋ ಅಷ್ಟರಲ್ಲಿ. ಆಲ್ಮೋಸ್ಟ್ 9 ಆಗಿಬಿಡುತ್ತೆ ತುಂಬ. ಅದಕ್ಕೆ ಬೇಗ ಉಟ್ಬಿಡೋಣ ಅಂತ ಅರ್ಜೆಂಟಲ್ಲಿ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಅದಕ್ಕೆ ನಾವು ಸಾಂಬಾರನ್ನ ಬೇಗ ಆಫ್ ಮಾಡಿಬಿಟ್ಟು, ನನಗೆ ಐಡಿಯಾನೇ ಬರಲಿಲ್ಲ ವಿಡಿಯೋ ಮಾಡಬೇಕಂತ. ತುಂಬ ನೀಟಾಗಿ ಎಗ್ಗು ಶೇಪೆಲ್ಲ ಬಂದಿಲ್ಲ ಗೈಸ್, ಒಂಚೂರು ಮಿಕ್ಸ್ ಆಗಿದೆ. ಫ್ಲಾಪ್ ಆಗದೆ ಬರೀ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಾರೆ. ಇದು ನಾನು ಮಾಡಿದ್ರು ಹಾಗೆ ಆಗ್ತಾ ಇತ್ತು. ಓಕೆನಾ, ನಾನು ನಿಮ್ಮ ಮೇಲೆ ಅಂತ ಹೇಳ್ತಾ ಇಲ್ಲ. ನನಗೂ ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಅದು ಬಿಡಕ್ಕೆ ಬರಲ್ಲ. ನೀವು ಮಾಡಿದ್ರು ಅಷ್ಟೇ, ನಾನು ಮಾಡಿದ್ರು ಅಷ್ಟೇ. ನಾನು ನಿಮ್ಮ ಮೇಲೆ ಅಪವಾದ ಹೊರಿಸ್ತಾ ಇಲ್ಲ, ನಾನು ನಂಬಿ ಪ್ಲೀಸ್. ನಂಬ್ತೀನಿ, ಇದೊಂದ್ಸಲ ನಂಬ್ತೀನಿ. ಆ್ಯಂಡ್ ಗೈಸ್, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಫರ್ನಿಚರ್ ಶಾಪಿಗೆ ಹೋಗ್ತಾ ಇದ್ದೀವಿ. ಫರ್ನಿಚರ್ ತೊಗೊಳ್ಳೋಣ ಮನೆಗೆ ಅಂತ. ನಮ್ಮ ವ್ಯೂವರ್ಸ್ ಅನ್ಕೊತಾ ಇರ್ತಾರೆ, ಇನ್ನೇನು ಸೋಫಾ ಫರ್ನಿಚರ್ ಇವಾಗಷ್ಟೇ ಅಲ್ಲ 2 years ಆಯ್ತು ತೊಗೊಂಡು, ಇನ್ನೇನು ತೊಗೋಬೇಕು ಅಂತ ಅನ್ಕೊತಾ ಇರ್ತಾರೆ. ಅಲ್ಲಿ ಹೋದ್ಮೇಲೆ ಏನು ಅಂತ ನೋಡಿ ಫ್ರೆಂಡ್ಸ್, ಇಲ್ಲೇ ಮನೆ ಹತ್ರನೇ ಒಂದು ಫರ್ನಿಚರ್ ಶಾಪ್ ಇದೆ, ಆಲ್ನಳ್ಳಿದೆ. ಅಲ್ಲಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ನೋಡ್ತೀವಿ ಹೇಗಿದೆ. ಬಜೆಟ್ಟು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಬಜೆಟ್ ಯಾವ ಥರ ಸಿಗುತ್ತೆ ಏನು ಅಂತ ಐಡಿಯಾ ಇಲ್ಲ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ಅಂದ್ಕೊಂಡೆ ಹೋಗ್ಬೇಕು ಅಂತ. ಇವರು ಸಂಜೆ ಬಂದು ಹಂಗೆ ಹೇಳಿದ್ರು. ಇಬ್ರದ್ದು ಥಾಟ್ ಒಂದೇ ಆಗಿದೆ ಇವತ್ತು. ನೋಡಿ ಫ್ರೆಂಡ್ಸ್, ಏನೇನು ಡೈಲಾಗ್ ಹೊಡಿತಾರೆ. ಆಗೋಯ್ತಾ ಅಕಸ್ಮಾತ್ ಇಲ್ಲೇನಾದರೂ ಬೇರೆ ಕಡೆ ನೋಡೋ ಆಪ್ಷನ್ ಇದೆಯಾ? ಇಲ್ಲೇನಾದರೂ ಇಷ್ಟ ಆಗಲಿಲ್ಲ ಅಂತ ಏನಂತ ಅಂದರೆ ಸಿಟಿ ಕಡೆ ಹೋಗೋಕ್ಕೆ ನನಗೆ ಕಂಫರ್ಟಬಲ್ ಅನ್ಸುತ್ತೆ. ಹೌದು, ಸಿಟಿಲಿ ಹೆವಿ ಟ್ರಾಫಿಕ್ ಇರುತ್ತೆ, ಪಾರ್ಕಿಂಗ್ ಹಿಂಸೆ, ಬೇಕಾದ ಕಡೆ ಪಾರ್ಕ್ ಮಾಡೋಕ್ಕಾಗಲ್ಲ. ಈಗ ಗ್ಯಾಸ್ದು ಏನು ಪ್ರಾಬ್ಲಮ್ ಆಗಿದೆ? ಆ್ಯಕ್ಚುಲಿ ನಿಮಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಆಲ್ಮೋಸ್ಟ್ ಎಲ್ಲರಿಗೂ ಆಗ್ತಾ ಇದೆ. ಹೌದು, ಏನಂದರೆ ರೆಗ್ಯುಲರ್ ಆಗಿ ಬುಕ್ ಮಾಡ್ತಿದ್ದಲ್ಲ ನಂಬರು, ಆ ನಂಬರೇ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಇನ್ನೊಂದು ಗ್ಯಾಸ್ನ ನಮಗೆ ಡೆಲಿವರಿ ಮಾಡ್ತಿದ್ರು ಒಬ್ಬರು ಸಿದ್ದಪ್ಪ ಅಂತ, ಅವರು ನಮಗೆ ಯಾವಾಗಲೂ ರೆಗ್ಯುಲರ್ ಆಗಿ ಅವರೇ ಬರ್ತಿದ್ರು, ಅವ್ರ ನಂಬರ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜನಗಳು ಈಗ ಎಲ್ಲಾನು ಹಂಗೆ ಆಗಿದೆ, ಸಿಗ್ತಾ ಇಲ್ಲ, ಇದಾಗ್ಬಿಟ್ಟಿದೆ. ಅದಕ್ಕೆ ನಾನು ಹೇಳಿದೆ, ಮೇಲ್ಗಡೆ ಸೌದೆ ಒಲೆಗೆ ರೆಡಿ ಮಾಡ್ಕೊಳ್ಳಿ, ಒಂದು ಬಂಟಿನ ಏನೋ ಅಂತಾರಲ್ಲ, ಸೌದೆ ತಂದು ಹಾಕ್ಬಿಡ್ತೀನಿ. ಇಬ್ಬರು ಅತ್ತೆ ಸೊಸೆನೂ ಅಡುಗೆ ಮಾಡ್ಕೊಳ್ಳೋದಂತಲ್ಲೇ ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಅದಕ್ಕೆ ಇವರು ಒಂದು ಸಜೆಸ್ಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಇದೆಯಲ್ಲ ಗೈಸ್, ಎಲೆಕ್ಟ್ರಿಕ್ ಸ್ಟವ್ ಇದ್ಮೇಲೆ ಯಾಕೆ ಚಿಂತೆ? ಅದರಲ್ಲಿ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಇವಾಗ ಎಲೆಕ್ಟ್ರಿಕ್ ಸ್ಟವ್ ಒಂದು ತಗೊಂತೀವಿ ಅಂದ್ಕೊಳ್ಳಿ, ಒಂದು ಸ್ಟವ್, ಅದರಲ್ಲಿ ಎಷ್ಟು ಹಿಂಸೆ ಆಗುತ್ತೆ ಅಲ್ವಾ? ಅದಕ್ಕೆ ಕಷ್ಟ ಅದೀಗ ಸದ್ಯಕ್ಕೆ. ಗೈಸ್ ನೋಡಿ, ರಾಯಲ್ ಲುಕ್ ಕಾಣಿಸ್ತಾ ಇದೆಯಾ? ಇಲ್ಲಿಗೆ ಮನೆ ಹತ್ರನೇ ಇರೋದು, ಇಲ್ಲೇ ಬಂದಿದ್ದೀವಿ. ನೋಡೋಣ, ಇಲ್ಲಿ ನೋಡಿಕೊಂಡು ಬೇರೆ ಆಪ್ಷನ್ ಬೇರೆ ಕಡೆ ಹೋಗೋಣ ಅಂತ ನೋಡ್ತಾ ಇದ್ರೆ ತುಂಬ ಒಳ್ಳೊಳ್ಳೆ ಫರ್ನಿಚರ್ಸ್ ಎಲ್ಲ ಇದೆ ಅಂತ ಅನ್ನಿಸ್ತಾ ಇದೆ. ಏನು 70% ಆಫರ್ ಅಂತಿದೆ, ಜಂಬೂ ಆಫರ್ 70%. ಆಶ್ಚರ್ಯ ಆಗ್ತಾ ಇದೆ ನನಗೆ, 70% ಆಫರ್ ಇದೆ ಅಂತಂದರೆ. ಏನು ನೋಡಿ, ಸೋಫಾಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಡಿಫ್ರೆಂಟಾಗಿ ರಾಯಲ್ ಆಗಿದೆ. ಅದಕ್ಕೆ ರಾಯಲ್ ಲುಕ್ ಅಂತ ಇಟ್ಬಿಟ್ಟಿದ್ದಾರೆ ಹೆಸರು. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು ಇವಾಗ ಬಂದಿದ್ದು ಫರ್ನಿಚರ್ ಶೋರೂಮ್ಗೆ. ಏನಕ್ಕೆ ಅಂತಂದರೆ ಕಾಟ್ ನೋಡೋಣ ಅಂತ ಬಂದಿದ್ದೀವಿ. ಮನೆಗೆ ಕಾಟ್ ತೊಗೊಳ್ಳೋಣ, ಸ್ವಲ್ಪ ಫ್ಯಾನ್ಸಿಯಾಗಿರೋದು, ಇವಾಗ ಅಂದರೆ ಚೆನ್ನಾಗಿರೋದು, ರೂಮಿಗೆಲ್ಲ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಹೀಗೆ ನಾವು ಇಡ್ತೀವಿ, ಹಾಗೆ ಡೆಕೋರೇಟಿವ್ ಆಗಿ ಕಾಣಿಸ್ಲಿ ಅಂತ ಒಂದು ಕಾಟ್ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ ಗೈಸ್.
ನೋಡ್ತಾ ಇದ್ದೀವಿ, ನೋಡೋಣ. ಇಲ್ಲಿ ಫರ್ನಿಚರ್ ಶೋರೂಮಿಗೆ ಬಂದ ತಕ್ಷಣ ನಮಗೆ ಏನು ಅನ್ನಿಸ್ತು ಅಂತಂದರೆ, ಮನುಷ್ಯ ಅಂದಮೇಲೆ ಎಷ್ಟೊಂದು ಎಲ್ಲ ಏನೋ ಒಂದು ತೊಗೊಂಡ್ರೆ ಇನ್ನೊಂದು ಬೇಕು ಅನಿಸುತ್ತೆ, ಇನ್ನೊಂದು ತೊಗೊಂಡ್ರೆ ಇನ್ನೊಂದು ಬೇಕು ಅನಿಸುತ್ತೆ. ಹಾಗೆ ಏನು ನೋಡ್ತಾ ಇದ್ರು ಎಷ್ಟು ಚೆನ್ನಾಗಿದೆ, ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಅದೇ ನಮ್ಮೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ, ಎಲ್ಲರಿಗೂ ಒಂದು ಆಸೆ ಅಂತ ಇರುತ್ತೆ, ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಅಂತ. ಬಟ್ ಡೆಫಿನೆಟ್ಲಿ ಎಲ್ಲರಿಗೂ ಒಂದು ಬಜೆಟ್ ಪ್ರಾಬ್ಲಮ್ ಅಂತ ಇದ್ದೇ ಇರುತ್ತೆ. ಎಲ್ಲನೂ ತೊಗೊಳೋದಕ್ಕಾಗಲ್ಲ, ಕಣ್ಣಲ್ಲಿ ನೋಡಿಕೊಂಡು ಆಸೆ ತೀರಿಸ್ಕೊಬೇಕಷ್ಟೇ. ತಗೊಳ್ಳೋ ಅಂಥ ಶಕ್ತಿ ಇರೋರಿಗೆ ತೊಗೊತಾರೆ, ಇಲ್ಲದೆ ಇರೋರಿಗೆ ಕಣ್ಣಲ್ಲೇ ನೋಡಿಕೊಂಡು ಖುಷಿ ಪಡ್ಕೊತಾರೆ ಗೈಸ್. ತುಂಬ ಚೆನ್ನಾಗಿತ್ತು ಇಲ್ಲಿ ರಾಯಲ್ ಲುಕ್ ಫರ್ನಿಚರ್ ಶಾಪಲ್ಲಿ, ತುಂಬ ಚೆನ್ನಾಗಿತ್ತು. ಎಲ್ಲನೂ ಅಂದರೆ ಕಾಸ್ಟ್ಲಿನೂ ಇತ್ತು, ಬಟ್ ಆ ಬಜೆಟಿಗೆ ತಕ್ಕಂಗೆ ತುಂಬ ಚೆನ್ನಾಗಿತ್ತು. ಎಲ್ಲ ಫರ್ನಿಚರ್ಸು ತುಂಬ ಚೆನ್ನಾಗಿತ್ತು. ಡೈನಿಂಗ್ ಟೇಬಲ್ ಆಗಲಿ, ಸೋಫಾ ಆಗಲಿ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿತ್ತು. ಒಂಥರ ಫ್ಯಾನ್ಸಿ ಇರ್ಬೋದು, ಟ್ರೆಡಿಷ್ನಲ್ ಲುಕ್ ಇರ್ಬೋದು. ಬಟ್ ಕೆಲವೊಬ್ರು ಮನೆ ಫ್ಯಾನ್ಸಿ ಆಗಿರುತ್ತೆ, ಕೆಲವೊಬ್ರದ್ದು ಟ್ರೆಡಿಷ್ನಲ್ ಆಗಿರುತ್ತೆ. ಆ ಥರ ಮನೆಗೆ ಯಾವ ಥರ ಬೇಕು ಅಂತೆಲ್ಲ ಚೆನ್ನಾಗಿ ಕೊಟ್ಟಿದ್ದರು. ನಾವು ಸುಮಾರು ನೋಡಿದ್ವಿ, ಅದರಲ್ಲಿ ಒಂದೆರಡು ತುಂಬ ಇಷ್ಟ ಆಯಿತು, ಬಟ್ ಅಷ್ಟೇ ಕಾಸ್ಟ್ಲಿನೂ ಇತ್ತು. ಈ ಥರ ಬೆಡ್ ಹತ್ರ ಸ್ಪಂಜ್ ಇರೋದು, ಹಾಸಿಗೆ ಥರ ಇರೋದು ನೋಡ್ತಾಯಿದ್ವಿ. ಈ ಥರ ಡಿಸೈನ್ ನೋಡ್ತಾಯಿದ್ವಿ. ಸ್ವಲ್ಪ ನೋಡೋಣ ಯಾವುದು ಇಷ್ಟ ಆಗುತ್ತೆ. ಇದು ಮನೆಗೆ ಯಾವಾಗ ಏನು ವಸ್ತು ಬರಬೇಕು ಅದು ಆವಾಗ ಬರುತ್ತೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ತಗೊಬರೋದಕ್ಕಾಗೋದಿಲ್ಲ. ಹಾಗೆ ಅಲ್ಲಿ ನೋಡಿಕೊಂಡು ನೆಕ್ಸ್ಟ್ ಟೈಮ್ ನೋಡೋಣ, ಇನ್ನೊಂದೆರಡು ಕಡೆ ನೋಡಿಕೊಂಡು ನಾವು ಫೈನಲೈಸ್ ಮಾಡಿ ಆಮೇಲೆ ಬೇರೆ ತೊಗೊಳ್ಳೋಣ. ಯಾವ್ದು ಇಷ್ಟ ಆಗುತ್ತೆ ಅದು ಬಜೆಟ್ ಫ್ರೆಂಡ್ಲಿ, ನಮಗೆ ನಮ್ಮ ಬಜೆಟ್ಗೆ ಯಾವ್ದು ಚೆನ್ನಾಗಿರುತ್ತೆ ತೊಗೊಳ್ಳೋಣ ಅಂತ ಅಲ್ಲಿಂದ ಹೊರಟ್ವಿ ನಾವು. ಫ್ರೆಂಡ್ಸ್ ನೋಡ್ಕೊಂಡು ಬಂದ್ವಿ. ಹೆಂಗಿತ್ತು ಅಂದರೆ ಒಂದು ಸಖತ್ ಇಷ್ಟ ಆಗೋಯ್ತು, ಬಟ್ ಪ್ರೈಸ್ ಅಂತೂ ಕೇಳಿದ ತಕ್ಷಣ ಸುಸ್ತಾಗೋಯ್ತು ಫ್ರೆಂಡ್ಸ್ ನಮಗೆ. ನಿಮ್ಮ ರಿಯಾಕ್ಷನ್ ನೋಡಿದ್ರೆ ನಮ್ಮ ವ್ಯೂವರ್ಸು ಇವಳು ಹಿಂಗೆ ಹಿಂಸೆ ಕೊಡ್ತಾಳೇನೋ ಅನ್ಕೋಬೇಕು ಗೈಸ್. ಅಷ್ಟಿತ್ತು. ಒಂದು ಬೆಡ್ ಪಿಂಕ್ ಕಲರ್ದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ ಅಂತಲ್ಲ, ಯಾರು ಹೋದ್ರೂ ಇಷ್ಟ ಆಗುತ್ತೆ. ಬಟ್ ಪ್ರೈಸ್ ಅಂತೂ ಹೆವಿ ಇತ್ತು ಗೈಸ್. ಸದ್ಯದಲ್ಲಿ ಅಷ್ಟೊಂದು ಪ್ರೈಸು ನಮ್ಗೆ ಯಾಕೋ ಬೇಡ ಅನಿಸ್ತು. ಹೆಂಗೆ ಅಂದ್ರೆ ನಮ್ಮ ಆಸೆ ಅದನ್ನ ಬೇರೆ ತಗೊಳಕ್ ಅಂಬ್ರೂ ಮನ್ಸು ಒಪ್ಪಲ್ಲ. ಹೌದು, ಸುಮಾರಾಗಿರೋದು ಒಪ್ಪೋದಿಲ್ಲ. ಒಂದು ನಮ್ಮ ಬಜೆಟ್ಗೆ ತಗೊಳ್ಳೋಷ್ಟು ಇರುತ್ತೆ, ಬಟ್ ಒಪ್ತಾ ಇಲ್ಲ. ಚೆನ್ನಾಗಿರೋದಕ್ಕೆ ದುಡ್ಡು ಕೊಡಕ್ಕೆ ನಮ್ಮ ಕೈಲಿ ಆಯ್ತಾ ಇಲ್ಲ. ಇದು ವ್ಯವಸ್ಥೆ ನಮ್ದಲ್ಲ, ಆಲ್ಮೋಸ್ಟ್ ಎಲ್ಲಾರ್ದು ಅಷ್ಟೇ. ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅದ್ ತಗೊಬೇಕು ಇದು ತಗೊಬೇಕಂತ. ಬಟ್ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಯಾವ ಕೈಗೆ ಸಿಗುತ್ತೆ ತಗೊಂಡ್ಬಂದು ಇಟ್ಕೊಂತೀವಿ ಅಂದ್ರೆ. ನಮ್ದು ಕಾಟ್ ಏನಿದೆ ಅಂತಂದ್ರೆ ಅದು ಹಳೇದು. ಅವಾಗ ನೀವು ಚಿಕ್ಕವರಿದ್ದಾಗ ತಗೊಂಡಿದ್ದ, ಇವಾಗ ತಗೊಂತ ಇದೀವಿ. ತುಂಬಾ ಚೆನ್ನಾಗಿರೋದು ತಗೊಂಡ್ಬಿಟ್ರೆ ಮತ್ತೆ ನಮ್ಗೆ ಅದು ಕೈ ಹಾಕಕ್ಕೆ ಅದು ಆಪ್ಷನ್ ಇರಬಾರ್ದು, ಮತ್ತೆ ಅದನ್ನ ತಗೊಳ್ಳೋ ಆಪ್ಷನ್ನೇ ಇರಬಾರ್ದು ಅಂತ ನಾವು ಅನ್ಕೊಂಡಿದೀವಿ ಅಷ್ಟೇ. ಇನ್ವೆಸ್ಟ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ನಮ್ಗೆ ಆಮೇಲೆ ಅನ್ಸ್ಬಾರ್ದಲ್ವಾ, ಅಯ್ಯೋ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ತಗೊಬೋದಿತ್ತು ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಅನ್ಸುತ್ತೆ ತರದ್ದು. ಮುಂಚೆ ತಗೊಂಡಾಗ್ಬಿಟ್ಟು ಆಮೇಲೆ ದುಡ್ಡೇನು ಇದಾದಾಗ ಇನ್ನೂ ಚೆನ್ನಾಗಿರೋದು ತಗೋಬೇಕಿತ್ತು ಅಂತ 100% ಅಷ್ಟು ನನಗೆ ಅನ್ಸುತ್ತೆ. ಅದಕ್ಕೆ ನಾವು ಸದ್ಯದಲ್ಲಿ ನಿರ್ಧಾರ ತಗೊಂಡಿಲ್ಲ, ನೋಡೋಣ ಇನ್ನೊಂದೆರಡು ಕಡೆ ನೋಡ್ತೀವಿ. ಇವಾಗ ಯಾಕೋ ಸ್ವಲ್ಪ ಬಂಗಾರಪೇಟೆ ಮಸಾಲೆ ಪುರಿ ತಿನ್ಬೇಕು ಅನಿಸ್ತಾ ಇದೆ ಗೈಸ್. ಈಗ ತಾನು ಸ್ವಲ್ಪ ಚೆನ್ನಾಗಿದ್ದಾನೆ, ಸ್ವಲ್ಪ ಖಾರ ಏನು ನನಗೆ ಕೈ ಹೊಡಿತಾ ಇದೆ. ಈ ಟ್ಯಾಬ್ಲೆಟ್ ಕುಡ್ದು ಇಲ್ಲೊಂದಿದೆ ಇನ್ನೂ ಒಂದ್ ಕಡೆ, ಅದಕ್ಕೆ ಸ್ವಲ್ಪ ಏನಾದ್ರೂ ಮಸಾಲೆ ಪುರಿ ತಿನ್ಬೇಕು ಅನಿಸ್ತಾ ಇದೆ. ಮೊನ್ನೆ ಗೋಬಿ ತಿಂದ್ವಿ ಅಲ್ಲಿದ್ದಲ್ಲ ಅವಾಗ, ಬಟ್ ಅಷ್ಟೊಂದು ಮಜಾ ಕೊಡ್ಲಿಲ್ಲ ಗೋಬಿ. ಹೌದು, ಮಸಾಲೆ ಖಾರ ಇರುತ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್ ಬಂಗಾರಪೇಟೆ ಸಿಕ್ತು. ಸುಮಾರು ಕಡೆ ನೋಡ್ಕೊಂಡೋದ್ವಿ. ಇವರು ಬಂಗಾರಪೇಟೆನೇ ಬೇಕು, ಅಲ್ಲೇ ಟೇಸ್ಟ್ ಚೆನ್ನಾಗಿರೋದು ಅಂತ ಹೇಳಿದ್ರು. ಅದಕ್ಕೆ ಅಲ್ಲೇ ಹೋಗೋಣ ಅಂತ ಸಿದ್ಧಾರ್ಥ ಲೇಔಟ್ ಹತ್ರ ಹೋದ್ವಿ. ಚೆನ್ನಾಗಿತ್ತು ಟೇಸ್ಟು. ಎಲ್ಲರೂ ತಿಂದಿರ್ತೀರ ಬಂಗಾರಪೇಟೆ ಪಾನಿಪುರಿ ಮಸಾಲೆ ಪುರಿ, ತುಂಬ ಚೆನ್ನಾಗಿರುತ್ತೆ. ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ಆ ಪಾನಿ ನೋಡಿದ್ರೆ ಗೊತ್ತಾಗುತ್ತೆ, ಫುಲ್ಲು ನೀರು ಥರ ಇರುತ್ತೆ. ಅದು ಟೇಸ್ಟ್ ಹೆಂಗೆ ಬರುತ್ತೋ ಅಂತಲೇ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ನನಗೂ ಹುಷಾರಿಲ್ದಿರೋ ಕಾರಣ ಟೇಸ್ಟ್ ಚೆನ್ನಾಗಿ ಸಿಕ್ತು ಬಾಯಿಗೆ. ಏನಕ್ಕ ಹೊಸ ಡ್ರೆಸ್ ಹಾಕ ಮಿಂಚ್ತಾ ಇದೆಯಾ? ಮಿಂಚ್ತಾ ಇದೆಯಾ?
ಇವತ್ತೇ ಫಸ್ಟ್ ಅಂತ ಗೈಸ್ ಹಾಕೊಂಡಿರೋದು. ಹೌದು. ಆಮೇಲೆ ಹೆಣ್ಮಕ್ಳಿಗೆ ಹೊಸ ತಗೊಂಡ ತಕ್ಷಣ ಹಾಕೊಂಡ್ಬಿಡ್ಬೇಕು ಅಲ್ವಾ? ಹೆಣ್ಕಳ ಸೀನೆ ಇಲ್ಲ. ಗಂಡ್ಮಕ್ಳು ಪೂಜೆ ಮಾಡ್ತಾ ಇರ್ತಿದ್ರೆ ಪೂಜೆ. ಕಾನ್ಸೆಪ್ಟ್ ಆಕ್ಚುಲಿ ನಾನು ತಗೊಂಡ್ ಬಂದಾಗ ನಾನು ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಇದ್ರದ್ದು ಲಿಂಕ್ ಎಲ್ಲ ಕೇಳಿದ್ರೆ ಯಾವ್ದು ಹೇಳಿ? ಆರೆಂಜ್ ಕಲರ್ ಅವತ್ತು ಹಾಕಿದ್ರಲ್ಲ ಅದು ಇದ್ರ ಜೊತೆ ಅದು ಚೆನ್ನಾಗಿದೆ. ಯಾವ್ದಿದು ಹರಿ ಓಂ ಬ್ರ್ಯಾಂಡ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಆಫ್ಲೈನ್ ಏನಕ್ಕಂದ್ರೆ ಲಿಂಕ್ ಕೇಳಿದ್ರು ಆರೆಂಜ್ ಕಲರ್ದು ಆ ಡ್ರೆಸ್ ಆಫ್ಲೈನ್ ಅಲ್ವಾ ನಾನು ತಗೊಂಡಿದ್ದು, ಲಿಂಕ್ ಶೇರ್ ಮಾಡಿದೆ. ಅದಕ್ಕೆ ಇವ್ರು ಅಡ್ರೆಸ್ ಹೇಳ್ಬಿಟ್ಟಿದ್ದಾರೆ ಹೋಗಿ ತಗೊಳ್ಳಿ ಅಂತ. ಇದ್ರ ಹತ್ರ ಇದೆಯಲ್ಲ ನೋಡು, ಅದು ಮನಾರ್ಸ್ ಬರ್ತಲ್ಲ ಅಲ್ಲಿ ಬಾಲಾಜಿ ಇಲ್ವಾ, ಅದ್ರ ಪಕ್ಕ ಹರಿ ಓಂ ಇದು ಕ್ರಿಯೇಷನ್ ಇದೆ ಅಲ್ಲೇನೆ. ನಾನು ಹೋಗಿ ವಾಪಸ್ ಬಂದೆ ಒಂದಿನ. ಹೌದಾ? ನಾನೇ ಡ್ರೆಸ್ ಚೆನ್ನಾಗಿರೋ ಡ್ರೆಸ್ ತಗೊಳ್ಳೋಣ ಅನ್ಕೊಂಡೆ ಹೋಗಿದ್ದೆ. ಅಲ್ಲಿ ಇರೋದೇ ಅದೊಂದೇ ಬ್ರ್ಯಾಂಡ್ ಇರೋದಲ್ಲಿ ಹರಿ ಓಂ. ಓಕೆ ಗಾಯ್ಸ್, ಟೈಮ್ ಆಯಿತು, ನಾವು ಹೊರಡ್ತೀವಿ. ಅಕ್ಕ ಭಾವನ ಮಗರ್ಸ್ಕೊಂಡಿದ್ದಾಯ್ತು. ಊಟ ಮಾಡ್ಕೊಂಡು ಹೋಗ್ಸಾರು. ಇಲ್ಲ ಬಾವ, ನಾವು ಮೊಟ್ಟೆ ಸಾರು ಮಾಡಿ ಬಂದಿದ್ದೀವಿ. ಹಾಕ್ಬಿಟ್ಟು ಬಂದಿದ್ದಾರೆ ಇವ್ರೆ. ನಾನೇ ಹಾಕಿರೋ ಮೊಟ್ಟೆ. ಸಾಂಬಾರ್ ರೆಡಿ ಮಾಡಿದ್ನ, ಮೊಟ್ಟೆ ಹಾಕಿದ್ರೆ ಇದೇ ಮೊಟ್ಟೆ ಇಟ್ಟಿದ್ದಾರೆ ಅಂತ ಅಲ್ಲ, ಮೊಟ್ಟೆ ಇಟ್ಟಿದ್ದಾರೆ ನೋಡಿ. ನೀನಾರು ತಪ್ಪು ಲಕ್ಷಿತ ಇವ್ರ ಅಮ್ಮನಿಗೆ ಅಭ್ಯಾಸ ಆಗಿದೆ. 2 ದಿನ 3 ದಿನ ಮಾಡಿಸ್ತಾರ ಅವಳಿದೆ. ಹಾಗೆ ಫ್ರೆಂಡ್ಸ್, ಇದಾಗಿದ್ದು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.